ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಶಿಂದೋಗಿ. ನಿಗಮ ಟಿವಿ ಅಂತ ಒಂದು ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ. ಸೊ ನಿಗಮ ಟಿವಿ ತಂಡದವ್ರಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೊಸ ನ್ಯೂಸ್ಗಳಿಗೆ ನೋಡಿ ನಿಗಮ ಟಿವಿ. ಸಾರಿಗೆ ನೌಕರ ಬಂಧುಗಳೇ, ನಿನ್ನೆ ಕೇಂದ್ರ ಕಚೇರಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಅದನ್ನು ನಾವು ಕೊನೆಯ ಸಭೆ ಅಂತ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದಂತಹ ಇದು. ಕೊನೆಯ ಸಭೆ ಅಂದರೆ ಅರ್ಥ ಏನು ಅಂದರೆ ನಿನ್ನೆ ಫೈನಲ್ ಆಗಬೇಕು ಅನ್ನೋದು ನಮ್ಮದೆಲ್ಲರ ಉದ್ದೇಶ ಇತ್ತು. ಆದರೆ ಫೈನಲ್ ಆಗಿಲ್ಲ. ಏನೇ ಆಗಲಿ, ಅದರದ್ದು ಮುಂದಿನ ಬೆಳವಣಿಗೆ ಆಮೇಲೆ ಮಾತಾಡೋಣ. ಆದರೆ ನಿನ್ನೆ ಆಗಿದ್ದೇನು ಅನ್ನೋದ್ರದ್ದು ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ. ನಿನ್ನೆ 2 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿಯ ಮತ್ತು 3 ಗಂಟೆಗೆ ನಮ್ಮ ಅಂದರೆ ಆ ಒಕ್ಕೂಟ, ಅದರ ಜೊತೆಲಿ BMS ಮತ್ತು ಯುನೈಟೆಡ್ ಈ ಸಂಘಗಳದ್ದು ಮೀಟಿಂಗು ನಡೀತು. ಮೀಟಿಂಗ್ ಶುರು ಆದ ತಕ್ಷಣ ಮೊದಲನೇದಾಗಿ ನಾನು ಎದ್ದು ನಿಂತು ಹಿಂದಿನ ಸಭೆಯಲ್ಲಿ ಅಂದರೆ ಜಂಟಿ ಕ್ರಿಯಾ ಸಮಿತಿಯವರ ಜೊತೆ ಮಾತನಾಡಿದ ಸಭೆಯಲ್ಲಿ ಅವರ ಬೇಡಿಕೆ ಅಥವಾ ನೀವು ಹೇಳಿದ್ದೇನು, ತೀರ್ಮಾನ ಆಗಿದ್ದೇನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ನಾವು ಈ ಸಂದರ್ಭದಲ್ಲಿ ಏನಂತ ಮಾತಾಡಬೇಕು, ಯಾವ ತೀರ್ಮಾನಕ್ಕೆ ಬರಬೇಕು, ಯಾವ ನಿಲುವು ತಳಿಬೇಕು ಅನ್ನೋದ್ರದ್ದು ಬಗ್ಗೆ ಸ್ಪಷ್ಟತೆ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹಿಂದಿನ ಸಭೆ ಅಂದರೆ ಜಂಟಿ ಕ್ರಿಯಾ ಸಮಿತಿಯವರ ಜೊತೆ ನಡೆದ ಸಭೆಯಲ್ಲಿ ಆದ ವಿಚಾರಗಳನ್ನು ನಮ್ಗೆ ತಿಳಿಸಿ ಅಂತ ಹೇಳಿ ನಾನು ಮಾನ್ಯ ಮಂತ್ರಿಗಳವ್ರಿಗೆ ಮೊದಲನೇದಾಗಿ ಕೇಳಿದೆ. ಅವರು ಫಸ್ಟ್ ಮಾತಾಡ್ತೋ ನಾವು 7% ವೇತನ ಹೆಚ್ಚಳ ಮಾಡಲಿಕ್ಕೆ ಏನು ಆಫರ್ ಕೊಟ್ಟಿದ್ವಿ ಅದ್ರದ್ದು ಬಗ್ಗೆ ಚರ್ಚೆ ಮಾಡಿ ಮತ್ತು ಅದ್ರ ಬಗ್ಗೆ ಏನಾದರೂ ಒಂದು ತೀರ್ಮಾನಕ್ಕೆ ಬಂದರೆ ಇವತ್ತು ಅದನ್ನು ಒಂದು ಸುಖಾಂತಿಗೊಳಿಸೋಣ ಅನ್ನೋ ರೀತಿಯಲ್ಲಿ ಹೇಳಿದ್ವಿ. ಆದರೆ ಅವರು ಏನು ಜಂಟಿ ಕ್ರಿಯಾ ಸಮಿತಿಯವರು 25% ಅಷ್ಟು ಹೆಚ್ಚಳ ಕೊಡಲೇಬೇಕು ಇತ್ಯಾದಿ ಭಾಳ ಹೇಳಿದರು. ಆ ಹಿನ್ನೆಲೆಯಲ್ಲಿ ಮತ್ತೆ ಒಂದು ಬನ್ನಿ ಮೇಲಕ್ಕೆ ಅಂದರೆ ಕನ್ಸಿಲೇಷನ್ ಮೀನ್ಸ್ ನೆಗೋಸಿಯೇಷನ್ ರೀತಿಯಲ್ಲಿ ಇವರು ಒಂದು ಮಾತಾಡೋಕ್ಕೆ ಪ್ರಯತ್ನ ಮಾಡುವ ಆಫರ್ ಮಾಡಿದ್ರು. ಇಲ್ಲ, ಜಂಟಿ ಕ್ರಿಯಾ ಸಮಿತಿಯವರು 25% ಕಡಿಮೆ ಹೋಗೋದಿಲ್ಲ ಅಂತ ಸ್ಟಿಕ್ಕಾಗಿ ನಿಂತ್ಕೊಂಡಾಗ ಹಾಗಾದರೆ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಇಷ್ಟರಲ್ಲೇನೇ ನಾವು ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ವಿ ಅನ್ನೋ ಮಾತನ್ನು ನಮ್ಮ ಹತ್ರ ಅಂದರು. ಅಲ್ಲಿಗೆ ನಮ್ಮದೊಂದು ಕ್ಲಿಯರ್ ಆಯಿತು. ಏನು, ಮ್ಯಾನೇಜ್ಮೆಂಟು ಅಷ್ಟಕ್ಕೆ ಸ್ಟಿಕ್ಕಾಗಿದೆ. ಜಂಟಿ ಕ್ರಿಯಾ ಸಮಿತಿಯವರು ತಮ್ಮ ನಿಲುವಿಗೆ ಕಟ್ಟು ಬಿದ್ದು ಹೊರಗೋಗಿದ್ದಾರೆ. ಹಾಗಾಗಿ ಈಗ 2ನೇ ಸಭೆ ನಮ್ಮದು, ನಾವೊಂದು ಸ್ವಲ್ಪ ಕ್ಲಿಯರಾಗಿ ಮಾತಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಆಯಿತು, ನನ್ನ ಸರದಿ ಬಂದಾಗ ಮಾತಾಡ್ತೇನೆ, ಮಿಕ್ಕಾದವ್ರು ಮಾತಾಡಲಿ ಅಂತೇಳಿ ನಾವು ಅವಕಾಶ ಕೊಟ್ಟು. ಆದರೆ ಆ ಜಂಟಿ ಕ್ರಿಯಾ ಸಮಿತಿಯ ಬದಲಾಗಿ ಏನು ಒಕ್ಕೂಟದ ಪ್ರಮುಖರಾಗಿ ಬಂದಂತಹ ಇವರು ಏನು ಮೈಸೂರಿನವರು, ಅವರು ಗೌರವಾಧ್ಯಕ್ಷರು ಕೂಟಕ್ಕೆ, ಅವರು ಮೊದಲನೇದಾಗಿ ಮಾತನಾಡ್ತೋ ನಮಗೆ 17ನೇ ತಾರೀಕು ನಡೆದ ಸಭೆಗೆ ಕರೆದಿರಲಿಲ್ಲ. ಆಮೇಲೆ ಮಂತ್ರಿಗಳಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಜೊತೆಲಿ ಒಂದು ಮೀಟಿಂಗ್ ಆಯ್ತಂತೆ, ಅದಕ್ಕೂ ಕರೆದಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ ಆಫರ್ ಇದ್ದಿದ್ದು 5% ಮಾತ್ರ, 7% ಅನ್ನೋ ವಿಚಾರ ನಮ್ಗೆ ಗೊತ್ತಿಲ್ಲ ಇತ್ಯಾದಿ ಮಾತಾಡೋಕ್ಕೆ ಹೊರಟಾಗ MD ಅವರು ಅಕ್ರಮ್ ಪಾಷಾ ಅವರು, ನೀವು ಮಾತುಕತೆಯ ಮಧ್ಯದಲ್ಲೇ ಪಾದಯಾತ್ರೆ ಇತ್ಯಾದಿ ಹೋರಾಟ ಮುಂದುವರಿಸಿದ್ರಿಂದಾಗಿ ಮತ್ತು ನೀವಾಗಿನೇ ಇನ್ನೊಂದು ಸಭೆ ಮಾಡಿ ಇದರ ಬಗ್ಗೆ ಚೌಕಾಸಿ ಮಾಡೋಣ ಅಂತ ನಮಗೆ ಅದು ಮನವಿ ಮಾಡಲಿಲ್ಲ. ಅದರಿಂದಾಗಿ ನಾವು ನಿಮ್ಮನ್ನು ಕರೀಲಿಲ್ಲ. ಅದೇ ರೀತಿ ಮಂತ್ರಿಗಳಿಗೂ ಸಹ ಅವರು ಕೋರಿದ್ದರಿಂದಾಗಿ ಸಭೆ ಏರ್ಪಾಟಾಗಿತ್ತೇ ವಿನಃ ಅದು ನಾವು ಇನಿಷಿಯೇಟ್ ಮಾಡಿದ್ದಲ್ಲ. ಆ ಹಿನ್ನೆಲೆಯಲ್ಲಿ ನೀವು ನಮ್ಮನ್ನು 17ನೇ ತಾರೀಕು ಕರೀಲಿಲ್ಲ ಅಂತ ಆಕ್ಷೇಪ ಮಾಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಒಂದು ತರಾಟೆಗೆ ತಗೊಂಡ ಮೇಲೆ ಅವರು ಅದರ ಪ್ರಕಾರ ಅವ್ರದ್ದು ಏನು
ತೆಲಂಗಾಣದಲ್ಲಿ ಅಬ್ಸರ್ವ್ ಆಗಿದೆ, ಆಮೇಲೆ ಸಮಾನ ವೇತನ ಕೊಡಬೇಕು, ಸಮಾನ ವೇತನ ಇಷ್ಟಾಗುತ್ತೆ, ಇಷ್ಟು ಡಿಫ್ರೆನ್ಸ್ ಇದೆ, ಇದು ಅದೇ ಅವ್ರದ್ದು ಅದೇ ಅದೆಲ್ಲ ಹೇಳಿದರು. ಆನಂತರ ಬೋರ್ ಶೆಟ್ಟಿ ಅವರು ಮಾತನಾಡಿದರು. ಅವರು ಮಾನ್ಯತೆ ಬೇರೆಯವ್ರಿಗೆ ಕೊಟ್ಟಿದೆ, ನಮಗೆ ಮಾನ್ಯತೆ ಇಲ್ಲ, ಬಸ್ ಪಾಸ್ ಇಲ್ಲ, ಚಂದ ಬರ್ತಾ ಇಲ್ಲ, ಆ ಕಾರಣಕ್ಕೆ ಚುನಾವಣೆ ಮಾಡೋದು ಭಾಳ ಮುಖ್ಯವಾದ್ದು, ಚುನಾವಣೆ ಮಾಡೋದು ಎಲ್ಲ ಬಗ್ಗೆ ಇತ್ಯಾದಿ ಅವರು ಹೇಳಿದರು. ಆಗ ನಾನು ಎದ್ದು ನಿಂತು ಭಾಳ ಸ್ಪಷ್ಟವಾಗಿ ಆ ಒಂದು ಮ್ಯಾನೇಜ್ಮೆಂಟ್ ಕೊಟ್ಟಿದ್ದ ಚಾರ್ಟ್ ಒಂದಿತ್ತು. ಆ ಚಾರ್ಟ್ನಲ್ಲಿ 5% ವೇತನ ಹೆಚ್ಚಳ ಮಾಡಿದರೆ ಎಷ್ಟು ಖರ್ಚು ಬರುತ್ತೆ ತಿಂಗಳಿಗೆ ಎಕ್ಸ್ಟ್ರಾ, 7%ಗೆ ಇವಾಗ ಎಷ್ಟು ಬರುತ್ತೆ, 10ಕ್ಕೆ ಎಷ್ಟು ಬರುತ್ತೆ, 15 ಯಾವುದೋ ಆ ಕೋಷ್ಟಕದಲ್ಲಿ ಇದೆ. ಅದನ್ನು ತೋರಿಸಿ ಇವತ್ತು ಇಲ್ಲಿ ಕರೆದಿರುವ ಸಭೆ ವೇತನ ಪ್ರಮಾಣ ಅಂದರೆ ಶೇಕಡಾವಾರು ಎಷ್ಟು ಹೆಚ್ಚಳ ಮಾಡಲಿಕ್ಕೆ ಅನ್ನೋ ಒಂದು ನಿರ್ದಿಷ್ಟ ವಿಷಯಕ್ಕೆ ಆಗಿರೋದ್ರಿಂದ ನಾನು ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂಗೆ ನೀವು ಕೊಟ್ಟ ಕೋಷ್ಟಕದಲ್ಲಿ ನೀವು ಆಫರ್ ಮಾಡಿರುವ 7% ಹೆಚ್ಚಳ ಮಾಡಿದರೆ ಒಂದು ತಿಂಗಳಿಗೆ ಇಡೀ 4 ಕಾರ್ಪೊರೇಷನ್ನಿಗೆ 39.44 ಅಂದರೆ 39,44,00,000 ರೂಪಾಯಿ ಮಟ್ಟ ಖರ್ಚು ಬರುತ್ತೆ ಅನ್ನೋದು ಇಲ್ಲಿ ನೀವು ಕೋಷ್ಟಕದಲ್ಲಿ ಕೊಟ್ಟಿದ್ದೀರಿ. ಆದರೆ ಅದೇ ಕೋಷ್ಟಕ ಮುಂದುವರೆದು 15% ವೇತನ ಹೆಚ್ಚಳ ಮಾಡಿದರೆ 84,55,00,000 ರೂಪಾಯಿ ಖರ್ಚು ಬರುತ್ತೆ ಅನ್ನೋ ಒಂದು ಇದಿದೆ. 14,000 ಚಿಲ್ಲರೆ ಕೋಟಿಯ ಟರ್ನ್ ಓವರ್ ಮಾಡುವಂತಹ 4 ಸಾರಿಗೆ ಸಂಸ್ಥೆಗಳಿಗೆ ಒಂದು ತಿಂಗಳಿಗೆ ಅಡಿಷನಲ್ಲಾಗಿ ಅಂದರೆ ಈಗ 336 ಕೋಟಿ ರೂಪಾಯಿ ಒಟ್ಟು ಒಂದು ತಿಂಗಳಿಗೆ ಸಾರಿಗೆ ನೌಕರರ ವೇತನ ಇತ್ಯಾದಿಗೆ ಏನು ವ್ಯಯ ಮಾಡ್ತಾ ಇದ್ದಾರೆ, ಜೊತೆಗೆ ಆ್ಯಡ್ ಮಾಡಬೇಕಾಗಿದ್ದು ಬರೀ 84,55,00,000 ರೂಪಾಯಿ ಪರ್ ಮಂತ್. ಅಷ್ಟನ್ನು ಬಡ್ಸೋಕ್ಕಾಗಲ್ವಾ? ಆತ್ಮಸಾಕ್ಷಿಯಿಂದ ಹೇಳಿ. ನಿಜ ಹೇಳಬೇಕಂತಂದರೆ ಈಗ ಏನು ಸಾರಿಗೆ ಸಂಸ್ಥೆಗೆ ಒಂದು ಅಕ್ಷಯ ಪಾತ್ರೆಯ ರೀತಿಯ ಶಕ್ತಿ ಯೋಜನೆ ಬಂದಿರುವಾಗ ಸರಾಸರಿ 400 ಕೋಟಿಗಿಂತಲೂ ಹೆಚ್ಚು ದುಡ್ಡು ಫ್ಲೋ ಆಗುತ್ತೆ. ಆ ದುಡ್ಡು ಅಷ್ಟು ಬರ್ತಾ ಇರೋ ಕಾಲಘಟ್ಟದಲ್ಲಿ ಏನೇನೋ ಕಾರಣಕ್ಕೆ ಬಂದಿಲ್ಲ ಇತ್ಯಾದಿ ಹೇಳ್ಕೊಂಡು ಏನು ಸಾಮಾಜಿಕ ಹೊಣೆಗಾರಿಕೆ ವಿಚಾರದಲ್ಲಿ ಹೆಚ್ಚು ಖರ್ಚಾಗ್ತಿದೆ, ಡೀಸೆಲ್ಲು ಹೆಚ್ಚಾದರೆ ಇನ್ನೂ ಅಷ್ಟು ಖರ್ಚಾಗುತ್ತೆ ಇತ್ಯಾದಿ ಏನೇನೋ ನೆಪಗಳು ಹೇಳ್ಕೊಂಡು ನೀವು 7%ಗೆ ಸ್ಟಿಕ್ಕಾಗೋದು ಸರಿಯಲ್ಲ ಅಂತ ಹೇಳಿ ಒಂದೇ ಮಾತು ಹೇಳಿದೆ. ಈಗ ಜಾಸ್ತಿ ಎಷ್ಟು ಮಾಡ್ತೀರಿ ಅದು ಅಧಿಕಾರಿಗಳಿಗೂ ಮತ್ತು ನೌಕರರಿಗೂ ಅನ್ವಯಿಸುತ್ತೆ, ಕಾರ್ಮಿಕರಿಗೂ ಅಷ್ಟೇ, ಡೆಪ್ಟಿ ಡಿವಿಷನಲ್ ಕಂಟ್ರೋಲರ್ಗೂ ಅಷ್ಟೇ, HODಗೂ ಅಷ್ಟೇ. ಹಾಗೆ ಇರೋವಾಗ 3%, 5%, 7% ಹೆಚ್ಚಳ ಮಾಡುವುದು ಇಲ್ಲಿ ಕೂತಿರುವ ಅಧಿಕಾರಿಗಳಿಗೆ ಸಮ್ಮತವಾ? ನೀವು ಒಪ್ತೀರಾ? ನಿಮಗೆ ಇದರಿಂದ ಸಂತೋಷ ಆಗುತ್ತಾ? ಆಗೋದಾದರೆ ನಾವು ಏನು ಆಕ್ಷೇಪಣೆ ಮಾಡಲ್ಲ. ಆದರೆ ಆತ್ಮಸಾಕ್ಷಿಯಿಂದ ಈ ಲೆಕ್ಕಾಚಾರ ನೋಡಿದರೆ, ಈ ಕೋಷ್ಟಕ ನೋಡಿದರೆ ಸ್ಪಷ್ಟವಾಗಿ 84.55 ಅಷ್ಟು ಹಣವನ್ನು ಎಕ್ಸ್ಟ್ರಾ ಖರ್ಚು ಮಾಡೋದಕ್ಕೆ ಏನೂ ಕಷ್ಟ ಅಲ್ಲ. ಅಂದರೆ ಒಂದು ತಿಂಗಳಿಗೆ ಏನು ಶಕ್ತಿ ಯೋಜನೆ ದುಡ್ಡು ಬರುತ್ತೆ ಅಷ್ಟು ಒಟ್ಟಾರೆನೇ ವೇತನಗಳಿಗೆ ಆಗೋಷ್ಟು ಆಗುತ್ತೆ. ಈಗಿರೋ ಕಾಲಘಟ್ಟದಲ್ಲಿ ದಯವಿಟ್ಟು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೆಚ್ಚಿನ ಇದನ್ನು ನೀವು ಡಿಕ್ಲೇರ್ ಮಾಡಿಬಿಡಿ ಅನ್ನೋ ಒಂದು ನಾವು ಕೋರಿಕೆ ಕೊಟ್ವಿ. ಸೊ ಬಹುತೇಕ ಆ ಮಂತ್ರಿಗಳು ಅದನ್ನೇ ಇದು ಮಾಡಿ ಒಪ್ಪಿ ನಾವು ಒಂದು 3-4 ದಿವಸದಲ್ಲಿ ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಜೊತೆ ಒಂದು ಸಾರಿ ಮಾತಾಡಿ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಯದ್ಭಾವಂ ತದ್ಭವತಿ ಅಂದಾಗೆ ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು, ನಮ್ಮ ಮಾತುಗಳು ಹೇಗಿರುತ್ತೋ ನಮಗೆ ಬರುವ ಫಲ ಪರಿಹಾರ ಸಹ ಹಾಗೆ ಇರುತ್ತೆ. ಇಲ್ಲ ಸರಿ ಇಲ್ಲ ಅಷ್ಟು ಕೊಡಬೇಕಾಗಿತ್ತು ಇಷ್ಟು ಕೊಡಬೇಕಾಗಿತ್ತು ಅಂತ ಈಚೆಗೆ ಬಂದು ಅದೇನೇನೋ ಇದು ಮಾಡಿ ಗೊಂದಲ ಮಾಡಿಕೊಂಡು ಗೊಂದಲಕ್ಕೊಳಗಾಗಿ ಹೋಗೋಕ್ಕೆ ಬದಲಾಗಿ ಈಗ ಸರ್ಕಾರ ನನಗನ್ನಿಸುತ್ತೆ 7%ಗಿನ್ನ ಜಾಸ್ತಿ 15%ವರೆಗೂ ಒಂದು 3-4 ದಿವಸ ಡಿಕ್ಲೇರ್ ಮಾಡ್ಬೋದು. ಅದನ್ನು ಸಂತೋಷವಾಗಿ ಸ್ವೀಕರಿಸೋಣ. ಎರಡನೇ ದಿವಸದಿಂದ ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಮಾತಾಡ್ಬೋದು. ನಮಗೊಂದು ವಯೋಮೀಡಿಯಾ ಸಿಗುತ್ತೆ, ಹೊಸ ಚಾಪ್ಟರ್ ಶುರು ಮಾಡೋಣ. ಮತ್ತೆ ತಿರ್ಗಾನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಪರ್ಟಿಕ್ಯುಲರಾಗಿ ಹೇಳ್ತೀನಿ, ಈ ಶಕ್ತಿ ಯೋಜನೆಯನ್ನು ವಿಫಲಗೊಳಿಸಬೇಕು ಅಂತ ಮೊದಲನೇ ದಿವಸದಿಂದ ಪ್ರಯತ್ನ ಮಾಡ್ತಿರುವ ಜನಗಳು
ನಮ್ಮ ಸಂಘಗಳನ್ನು ಕೆಲವುಗಳನ್ನ ದುರ್ಬೋಧನೆಗೆ ಮಾಡಿ ಇಲ್ಲಿ ಒಂದು ಅನಾಗರಿಕ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು, ಶಕ್ತಿ ಯೋಜನೆ ಅಂತ ನಿಲ್ಲಿಸಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಸಂಸ್ಥೆಯ ಕಾರ್ಯಾಚರಣೆಯನ್ನು ಅಸ್ತವ್ಯಸ್ತಗೊಳಿಸಬೇಕು ಅನ್ನುವಂಥ ಅವರ ಪ್ರಚೋದನೆಗೆ ದಯವಿಟ್ಟು ಸಾರಿಗೆ ನೌಕರರು ಒಳಗಾಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೋರಲಿಕ್ಕೆ ಪ್ರಯತ್ನಿಸ್ತೇನೆ. ನಮಸ್ಕಾರ.